ಡಿ.ಕೆ. ಸುರೇಶ್ ಅವರ ಒಂದು ಹೇಳಿಕೆ ಈಗ ರಾಷ್ಟ್ರವ್ಯಾಪಿಯಲ್ಲಿ ಬಹಳ ಚರ್ಚೆಗೆ, ಬಹಳ ಟೀಕೆಗಳಿಗೆ ಗುರಿಯಾಗಿದೆ. ನನ್ನ ಸಹೋದ್ಯೋಗಿ ಶಬೀರ್ ನಿಡಗುಂದಿ ನನ್ನೊಂದಿಗೆ ದೆಹಲಿಯಿಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಆ, ಹೈಕಮಾಂಡ್ ಈ ವಿಚಾರದಲ್ಲಿ, ಕಾಂಗ್ರೆಸ್ನ ಪ್ರಮುಖರಾಗಿರುವಂಥ ನಾಯಕರು ಈ ವಿಚಾರದಲ್ಲಿ ತುಂಬಾ ಮುಜುಗರವನ್ನ ಅನುಭವಿಸುವಂತ ಪರಿಸ್ಥಿತಿಗೆ ಬಂದಿದೆಯಾ ಅಂತ? ಅರುಣ್, ಖಂಡಿತವಾಗ್ಲು ನಿನ್ನೆ ಡಿ ಕೆ ಸುರೇಶ್ ಅವರು ಈ ಹೇಳಿಕೆಯನ್ನ ಕೊಟ್ಟಾಗ ಈ ಪರಿಪ್ರಮಾಣದ ಚರ್ಚೆ ಆಗ್ಬೋದು ಅನ್ನುವಂಥದ್ದನ್ನ ಬಹುಶಃ ಅವರು ಕೂಡ ನಿರೀಕ್ಷೆ ಮಾಡಿರ್ಲಿಕ್ಕಿಲ್ಲ. ಆದ್ರೆ ಅವರು ಹೇಳಿಕೆ ನೀಡಿದ ಬಳಿಕ ದೇಶಾದ್ಯಂತ ಸಾಕಷ್ಟು ಚರ್ಚೆಗಳು ಶುರುವಾಯಿತು. ಇದೊಂದು ಹೊಸ ಚರ್ಚೆಗೆ ವೇದಿಕೆ ಕೂಡ ಆಯಿತು. ಇದಾದ ಮೇಲೆ ರಾಜ್ಯ ರಾಜಕೀಯದಲ್ಲೂ ಕೂಡ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಕೂಡ ನಾವು ನೋಡ್ಲಿಕ್ಕೆ ಸಿಕ್ತು. ಇವತ್ತು ಕೂಡ ರಾಜ್ಯಸಭೆ ಮತ್ತೆ ಲೋಕಸಭೆಯಲ್ಲೂ ಕೂಡ ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಆಡಳಿತ ಪಕ್ಷದ ನಾಯಕರು ತೀವ್ರವಾದಂತಹ ಆಕ್ಷೇಪ ಮತ್ತೆ ಖಂಡನೆಯನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಮುಖ್ಯವಾಗಿ ರಾಜ್ಯಸಭೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ನಡೀತು. ಬಹಳ ಮುಖ್ಯವಾಗಿ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಇದ್ರ ಜೊತೆಗೆ ಕೇಂದ್ರ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಮತ್ತೆ ರಾಜ್ಯಸಭೆಯ ನಾಯಕ ಎಲ್ಲರೂ ಕೂಡ ಈ ಒಂದು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಈ ಒಂದು ಹೇಳಿಕೆ ನೀಡುವಂತದ್ದು ಎಷ್ಟು ಸರಿ, ಮತ್ತೆ ಭಾರತದ ಏಕತೆ, ಅಖಂಡತೆ, ಸಾರ್ವಭೌಮತ್ವಕ್ಕೆ ಧಕ್ಕೆ ತರುವಂತ ನೀತಿನಲ್ಲಿ ಈ ಒಂದು ಹೇಳಿಕೆಯನ್ನು ನೀಡಿರುವಂತದ್ದು. ಹೀಗಾಗಿ ಅವರ ವಿರುದ್ಧ ಕ್ರಮ ಆಗ್ಲೇಬೇಕು, ಮತ್ತೆ ನೈತಿಕ ಸಮಿತಿಗೆ ಈ ಒಂದು ವಿಚಾರವನ್ನ ಕೊಡಬೇಕಾಗುತ್ತೆ. ಮುಂದೆ ಅವರು ಯಾವ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಆ ನಿಟ್ಟಿನಲ್ಲಿ ಕ್ರಮವನ್ನ ಕೂಡ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಆಡಳಿತ ಪಕ್ಷದ ನಾಯಕರು ಒಂದು ವಾದವನ್ನ ಮುಂದಿಟ್ಟಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ರಾಜ್ಯಸಭೆಯಲ್ಲಿ ಮಾತನಾಡಿದ್ದಾರೆ. ಅವರು ಕೂಡ ಡಿ.ಕೆ. ಸುರೇಶ್ ಅವರ ಹೇಳಿಕೆಯನ್ನು ಎಲ್ಲೂ ಕೂಡ ಸಮರ್ಥಿಸುವಂತದ್ದು ಅಥವಾ ಪ್ರತಿಪಾದಿಸುವಂತ ಕೆಲಸವನ್ನ ಎಲ್ಲೂ ಕೂಡ ಮಾಡಿಲ್ಲ. ಅವರು ಕೂಡ ನಯವಾಗಿ ಈ ಒಂದು ಹೇಳಿಕೆಯನ್ನ ಖಂಡಿಸುವಂತ ಕೆಲಸವನ್ನ ಮಾಡಿರುವಂತದ್ದು. ಅವರು ಕೂಡ ಈ ರೀತಿಯಾದಂತಹ ದೇಶದ ಅಖಂಡತೆಗೆ ವಿರುದ್ಧ ಕೊಡುವಂತ ಹೇಳಿಕೆಯ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷ ಇರುವಂತದ್ದು, ಇಡೀ ದೇಶ ಒಗ್ಗಟ್ಟಾಗಿರುವಂತದ್ದು ಆಗಿರ್ಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ಬಯಕೆ ಕೂಡ. ಹೀಗಾಗಿ ಕಾಂಗ್ರೆಸ್ನ ಯಾವ ಸದಸ್ಯರು ಅಥವಾ ಯಾವುದೇ ಪಕ್ಷದ ಯಾರೇ ಸದಸ್ಯರು ಕೂಡ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ರೆ ಅದನ್ನು ನಾವು ಕೂಡ ಒಪ್ಕೊಳ್ಳಲ್ಲ ಅನ್ನುವಂತ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಡಿ.ಕೆ. ಸುರೇಶ್ ಅವರು ಕೊಟ್ಟಂತ ಈ ಹೇಳಿಕೆ ಏನಿದೆ ಈಗ ಸಾಕಷ್ಟು ವಿರೋಧಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಅರುಣ್. ಓಕೆ ಶಬೀರ್, ಇವೆಲ್ಲ ಮಾಹಿತಿಗೆ ಧನ್ಯವಾದಗಳು.